ಬುದ್ಧ ಸಾಕ್ಷಾತ್ ಯೇಸು ಮಹಾಪ್ರಭುವೇ ಬಂದು ನುಡಿದಂತಾಯ್ತು. ಈ ಬಂಡಲ್ ಪಾದ್ರಿಗೆ ಪರಿವರ್ತನೆಯ ಪಾಠವೂ ಗೊತ್ತಂತೆ, ಜನರಲ್ಲಿ ಜ್ಞಾನೋದಯವಾಗುವಂತೆ ಮಾಡ್ತಾನಂತೆ. ನೀವೇ ನೋಡಿ, ತನ್ನ ಸಿಸ್ಟರ್ ಜೊತೆ ಈ ಕಳ್ಳ ಅದೆಂತ ಪರಿವರ್ತನೆಯ ಆಟ ಆಡ್ದ ಅನ್ನೋದನ್ನ. ಈಗ ಏನೊಂದು ನಾವು ಗುರಿ ಇಟ್ಕೊಂಡಿದ್ದೀವಿ, ಏನ್ ಗುರಿ ಇಟ್ಕೊಂಡು ಏನೊಂದು ಪ್ರಯತ್ನ ಸಾಧನೆ ಮಾಡಕ್ ಹೋಗ್ತೀವಿ. ಇದರಲ್ಲಿ ಹೆಚ್ಚಿನ ಅಂಶ ನಾನು ಓಪನಿಗೆ ಮಾತಾಡೋದು, ಓಪನಿಗೆ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಮತ್ತು ಓಪನಿಗೆ ನಿಮ್ಮಲ್ಲಿ ಎಲ್ಲಾನು ಮೂಮೆಂಟ್ಸ್ ಇಟ್ಕೊಳ್ತೀನಿ. ಅದು ನಿಮ್ಗೇನಷ್ಟು ತೊಂದರೆ ಕಾಣಲ್ಲ. ಓಕೆ, ಈಗ ನೆಕ್ಸ್ಟ್ ನಿಮ್ಮ ಈ ಒಂದು ಮುಂದಿನ ಈ ಒಂದು ಫ್ಯೂಚರ್, ಈಗ ನಾವು ಏನೊಂದು ಕವರ್ ಮಾಡ್ಕೊಂಡು ಹೋಗ್ತೀವಿ. ಈಗ ಇದ್ರದ್ದು ನಿಮ್ಗೆ ತೃಪ್ತಿ ಕೊಟ್ರೆ ಅಥವಾ ಇದು ನಿಮ್ಗೆ ಸಮಾಧಾನ ಬಂದ್ರೆ, ಸೊ ನಿಮ್ ಭವಿಷ್ಯದಲ್ಲಿ ಪರವಾಗಿಲ್ಲಪ್ಪ, ಇದು ನನಗೆ ಸ್ವಲ್ಪ ಚೈತನ್ಯ ಸಿಗ್ತಾ ಇದೆ, ನಾನು ಇನ್ಮೇಲೆ ಇದು ದೇವರ ಮೇಲೆ ಸುಸಂಗೀತ ಕಂಟಿನ್ಯೂ ಆಗೋದು ಒಳ್ಳೆಯದು ಅಂತ ಕಂಡು ಬಂದ್ರೆ ನೀವು ನನಗೆ ಕಾಲ್ ಮಾಡಿ. ಮತ್ತು ನಿಮ್ಗೆ ಏನಾದ್ರು ಬೇಕಾದಂತ ಜಾಗದಲ್ಲಿ ಬರೋದನ್ನ ಕರಿಬಹುದು. ನಾನು ನಿಮ್ಗೆ ಸದಾ ಸಿದ್ಧನಾಗಿ ಸೇವ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಒಂದು ನನಗೆ ನಿಮ್ಮಿಂದ ಬಯಸುವಂಥದ್ದು, ಅಪೇಕ್ಷೆ ಪಡುವಂಥದ್ದು ದೇಹ ತೃಪ್ತಿ ನಮಗೋಸ್ಕರ ಅಲ್ಲದೆ ಇದ್ರು ನಿಮಗೋಸ್ಕರ ಅದನ್ನು ನಾನು ಮಾಡ್ತೀನಿ. ಬಟ್ ನನಗೆ ಆದಂತ ಸ್ವಲ್ಪ ಏನಾದ್ರು ಸಹಾಯಗಳನ್ನ ನಾನು ಅಪೇಕ್ಷೆ ಪಡ್ತೀನಿ. ಕೊನೆಗೂ ಡೋಂಗಿ ಪಾದ್ರಿ ತನ್ನ ಚಪಲವನ್ನ ಬಾಯಿ ಬಿಟ್ಟು ಹೇಳೇ ಬಿಟ್ಟ. ಬಂದ ಒಂಟಿ ಹಕ್ಕಿಯನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟ. ನಾನು ಎಲ್ಲೇ ಮುಟ್ಟಿದ್ರು ನೀನು ಕೋಆಪರೇಟ್ ಮಾಡು ಅಂತ ಅವಳನ್ನ ಒಪ್ಪಿಸ್ಬಿಟ್ಟ. ನಿನ್ನ ಸಮಸ್ಯೆ ಪರಿಹಾರಕ್ಕೆ ಇದೊಂದೇ ದಾರಿ ಅಂತ ಆಕೆಯ ದಾರಿ ತಪ್ಪಿಸ್ಬಿಟ್ಟ. ಆಕೆ ಒಪ್ಪಿದ ಮೇಲೆ ಇನ್ನೇನಿದೆ, ಅಲ್ಲಿ ಪ್ರಾರ್ಥನೆ ಶುರುವಾಯ್ತು. ಅದು ಜಸ್ಟ್ ಪ್ರಾರ್ಥನೆ ಅಲ್ಲ, ಅಲ್ಲಿ ನಡೀಬಾರದ್ದೇ ನಡೆದು ಹೋಯ್ತು. ರೆಮಂಡ್ ಅಲ್ಲಿ ಮಾಡಿಸಿದ್ದು ಜಸ್ಟ್ ಪ್ರಾರ್ಥನೆ ಅಲ್ಲ, ಆತ ಅಲ್ಲಿ ಹಸಿದ ಹೆಬ್ಬುಲಿಯಂತೆ ಹೆಣ್ಣಿನ ಮೇಲೆರಗಿ